ಇವತ್ತಿನ ಈ ವಿಡಿಯೋದಲ್ಲಿ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ತಿಳಿದುಕೊಳ್ಳುವ. ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನು ತಿಳಿಯುವ ಮುಂಚೆ ಬಾದಾಮಿ ಚಾಳುಕ್ಯರ ಸಂಕ್ಷಿಪ್ತ ಇತಿಹಾಸವನ್ನು ಮೆಲುಕು ಹಾಕುವ. ವರಾಹವನ್ನು ತಮ್ಮ ರಾಜಲಾಂಛನವನ್ನಾಗಿ ಮಾಡಿಕೊಂಡು ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಬಾದಾಮಿ ಚಾಳುಕ್ಯರು ದಕ್ಷಿಣ ಭಾರತ ಮತ್ತು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನೂತನ ಯುಗ ಆರಂಭಿಸಿದರು. ಇದು ಕರ್ನಾಟಕವನ್ನಾಳಿದ ಮೊದಲ ಹಿರಿದಾದ ಸಾಮ್ರಾಜ್ಯವಾಗಿತ್ತು. ಸುಮಾರು 200 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಸಮಗ್ರ ಕರ್ನಾಟಕವನ್ನು ಆಳಿದ ರಾಜರಲ್ಲಿ ಬಾದಾಮಿ ಚಾಳುಕ್ಯರು ಮೊದಲಿಗರು. ಅಷ್ಟೇ ಅಲ್ಲದೆ ದಕ್ಷ ಆಡಳಿತ, ಕಲೆ, ಸಾಹಿತ್ಯ, ಧರ್ಮಗಳ ಪೋಷಕರಾಗಿ ಕರ್ನಾಟಕದ ಕೀರ್ತಿಯನ್ನು ಉತ್ತರ ಭಾರತದಲ್ಲೆಲ್ಲ ಹರಡಿದರು. ಇವರ ದೇವಾಲಯಗಳನ್ನು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟದಲ್ಲಿ ಕಾಣಬಹುದಾಗಿದೆ. ಅವರು ಉತ್ಕೃಷ್ಟ ವಾಸ್ತುಶಿಲ್ಪವನ್ನು ರಚಿಸಿದ್ದಾರೆ. ಅದು ವೇಷರ ಶೈಲಿ ಎಂದೇ ಪ್ರಸಿದ್ಧವಾಗಿತ್ತು. ಸಾಮ್ರಾಜ್ಯವು ಉತ್ತರದ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿಯವರೆಗೂ ಹಬ್ಬಿತ್ತು. ಈ ಸಾಮ್ರಾಜ್ಯವು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಒರಿಸ್ಸಾ, ಗುಜರಾತಿನ ಕೆಲವು ಭಾಗಗಳನ್ನು ಒಳಗೊಂಡಿತ್ತು. ಜಯಸಿಂಹನು ಬಾದಾಮಿ ಚಾಳುಕ್ಯ ವಂಶದ ಸ್ಥಾಪಕನಾಗಿದ್ದಾನೆ. ನಂತರ 1ನೇ ಪುಲಿಕೇಶಿ, 1ನೇ ಕೀರ್ತಿವರ್ಮ, ಮಂಗಳೇಶ, ಇಮ್ಮಡಿ ಪುಲಿಕೇಶಿ, 1ನೇ ವಿಕ್ರಮಾದಿತ್ಯ, ವಿನಯಾದಿತ್ಯ, ವಿಜಯಾದಿತ್ಯ, 2ನೇ ವಿಕ್ರಮಾದಿತ್ಯ, ಇಮ್ಮಡಿ ಕೀರ್ತಿವರ್ಮ ಈ ವಂಶದ ದೊರೆಗಳು. ಅದರಲ್ಲಿ ಪ್ರಸಿದ್ಧನಾದ ಇಮ್ಮಡಿ ಪುಲಿಕೇಶಿ ಮಂಗಳೇಶನೊಡನೆ ಯುದ್ಧ, ರಾಷ್ಟ್ರಕೂಟರೊಡನೆ ಯುದ್ಧ, ದಕ್ಕನ್ನಿನ ರಾಜ್ಯಗಳೊಂದಿಗೆ ಯುದ್ಧ ಮಾಡಿ ದಕ್ಷಿಣ ಭಾರತದಾದ್ಯಂತ ಸಾಮ್ರಾಜ್ಯವನ್ನು ವಿಸ್ತರಿಸಿ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಧರಿಸಿದ್ದನು. ಈತನು ಉತ್ತರ ಭಾರತದವರೆಗೆ ದಂಡಯಾತ್ರೆಯನ್ನು ಕೈಗೊಂಡು ಹರ್ಷವರ್ಧನನೊಂದಿಗೆ ಕ್ರಿಸ್ತಶಕ 630ರಲ್ಲಿ ನರ್ಮದಾ ನದಿ ಕಾಳಗ ಮಾಡಿದನು. ನರ್ಮದಾ ನದಿಯವರೆಗೆ ಕರ್ನಾಟಕ ಬಲವೆಂದು ಪ್ರಸಿದ್ಧಿ ಪಡೆದ ಬಲಾಢ್ಯ ಸೈನ್ಯದೊಂದಿಗೆ ಉತ್ತರ ಭಾರತದೆಡೆಗೆ ಸಾಗಿದ. ಇಮ್ಮಡಿ ಪುಲಿಕೇಶಿಯು ನರ್ಮದೆಯ ದಡದಲ್ಲಿ ಹರ್ಷವು ಕುಂದುವಂತೆ ಯುದ್ಧ ಮಾಡಿದ. ಆತನನ್ನು ಸೋಲಿಸಿ ಪರಮೇಶ್ವರ ಎಂಬ ಬಿರುದನ್ನು ಧರಿಸಿದನು ಎಂಬುದನ್ನು ಐಹೊಳೆ ಶಾಸನವು ವರ್ಣಿಸುತ್ತದೆ. ನಂತರ ಕೋಶಲ, ಕಳಿಂಗ, ವೆಂಗಿಮಂಡಲ, ಪಿಷ್ಟಪುರವನ್ನು ಗೆದ್ದುಕೊಂಡನು. ಕೊನೆಗೆ ಪಲ್ಲವರ 1ನೇ ಮಹೇಂದ್ರವರ್ಮನನ್ನು, ನಂತರ ಸಂಗಮ ಅರಸರನ್ನು ಸೋಲಿಸಿ ಸಾಮ್ರಾಜ್ಯ ವಿಸ್ತರಿಸಿದ. ವಿಶಾಲ ಸಾಮ್ರಾಜ್ಯದ ಅಧಿಪತಿಯಾದನು. ಆದರೆ 1ನೇ ನರಸಿಂಹವರ್ಮನ ಕೈಯಲ್ಲಿ ಅಂತಿಮವಾಗಿ ಸೋತನಾದರೂ ಆತನ ದಕ್ಷ ಆಡಳಿತ, ಶೌರ್ಯ, ಪರಾಕ್ರಮಗಳು ಕನ್ನಡ ನಾಡನ್ನು ಧೀಮಂತಗೊಳಿಸಿದೆ.